ಇಸ್ರೇಲ್ನಿಂದ ವಾಪಸ್ಸಾದಂಥ 19 ಕನ್ನಡಿಗರ ನಿಯೋಗ ಬೆಂಗಳೂರಿನಿಂದ ಇಸ್ರೇಲ್ಗೆ ಅಧ್ಯಯನಕ್ಕೆ ಅಂತ ಹೋಗಿದ್ರು ಅವರು, ಸ್ಟಡಿಗೆ ಅಂತ. ಸದ್ಯ ಮುಂಬೈಗೆ ಅಧ್ಯಯನ ತಂಡ ವಾಪಸ್ಸಾಗಿದೆ. ಮಧ್ಯಾಹ್ನದೊಳಗೆ ಬೆಂಗಳೂರಿಗೆ ಬರಲಿರುವಂಥ ಕನ್ನಡಿಗರು ಬಿಪ್ಯಾಕ್ ಸಂಸ್ಥೆ ಕಡೆಯಿಂದ ಜೂನ್ 7ರಂದು ಈ ಟೀಮ್ ಹೋಗಿತ್ತು. 12 ದಿನಗಳ ಬಳಿಕ ಯುದ್ಧ ಭೂಮಿಯಿಂದ ತಂಡ ವಾಪಸ್ಸಾಗಿದೆ. ಇಸ್ರೇಲ್ನಿಂದ ವಾಪಸ್ಸಾದಂಥ 19 ಕನ್ನಡಿಗರ ನಿಯೋಗ. ಇಸ್ರೇಲಿಂದ ಈಗ ನಿಯೋಗ ವಾಪಸ್ಸಾಗಿರೋದು. ಬೆಂಗಳೂರಿಂದ ಇಸ್ರೇಲ್ಗೆ ಇವರು ಸ್ಟಡಿಗೆ ಅಂತ ಹೋಗಿದ್ರು ಅಲ್ಲಿ. ಸದ್ಯ ಮುಂಬೈಗೆ ವಾಪಸ್ಸಾಗಿರುವಂಥ ಅಧ್ಯಯನ ತಂಡ ಒಂದಷ್ಟು ರಿಸರ್ಚ್ ಮಾಡೋಕ್ಕೆ ಮಧ್ಯಾಹ್ನದೊಳಗೆ ಈಗ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಅಂತ ಮಾಹಿತಿ ಇದೆ. ಬಿಪ್ಯಾಕ್ ಸಂಸ್ಥೆ ಕಡೆಯಿಂದ ಜೂನ್ 7ನೇ ತಾರೀಕು ತೆರಳಿದ್ದಂಥ ತಂಡ 12 ದಿನಗಳ ಬಳಿಕ ಯುದ್ಧ ಭೂಮಿಯಿಂದ ಇವರು ವಾಪಸ್ಸಾಗ್ತಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಅಷ್ಟು ಉತ್ತಮವಾಗಿಲ್ಲದಿರುವಂತಹ ಕಾರಣ ನಿಯೋಗ ವಾಪಸ್ಸಾಗಿದೆ. ಹಾಗೆ ಇರಾನಿಂದ ದೆಹಲಿಗೆ ಬಂದಿಳಿದಂಥ 110 ಸದಸ್ಯರ ಒಂದು ಬ್ಯಾಚ್ ಈಗ ಮೊದಲ ತಂಡ ಬಂದಿದೆ ವಿಶೇಷ ವಿಮಾನದಲ್ಲಿ. ಇರಾನ್ನಿಂದ ಅರ್ಮೇನಿಯಾಕ್ಕೆ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಲಾಯಿತು. ನಂತರ ಅರ್ಮೇನಿಯಾದಿಂದ ಭಾರತಕ್ಕೆ ವಿದ್ಯಾರ್ಥಿಗಳು ವಿಶೇಷ ವಿಮಾನದ ಮೂಲಕ ಆಗಮಿಸಿದರು. ಇಂಡಿಗೋ ವಿಮಾನದಲ್ಲಿ ಬಂದಿಳಿದಂಥ ಭಾರತೀಯರು ಕೇಂದ್ರ ಸಚಿವ ಕೀರ್ತಿವರ್ಧನ್ ಸಿಂಗ್ರಿಂದ ಸ್ವಾಗತ. ವಿದ್ಯಾರ್ಥಿಗಳನ್ನು ಬರಮಾಡ್ಕೊಳ್ಳಾಯಿತು. ಒಂದು ಆತಂಕದಲ್ಲಿ ದಿನ ದೂಡ್ತಾ ಇದ್ರು ಅಲ್ಲಿ. ಈಗ ವಾಪಸ್ ಆಗಿರೋದ್ರಿಂದ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿರ್ತಾರೆ. ಎಷ್ಟೇ ಆದರೂ ಕೂಡ ಯಾವುದೇ ದೇಶಕ್ಕೆ ಹೋದರೂ ಕೂಡ ನಮ್ಮ ದೇಶನೇ. ಇರಾನಿಂದ ಅರ್ಮೇನಿಯಾಕ್ಕೆ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಲಾಯಿತು. ನಂತರ ಅರ್ಮೇನಿಯಾದಿಂದ ಇಂಡಿಗೋ ಫ್ಲೈಟ್ ಮೂಲಕ ಈಗ ವಿದ್ಯಾರ್ಥಿಗಳು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಇದೇ ರೀತಿಯಾದಂಥ ದೃಶ್ಯಗಳನ್ನು ನಾವು ಯುಕ್ರೇನ್ನಲ್ಲಿ ಆದಂಥ ಅಟ್ಯಾಕ್ನ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ. ಯಾವಾಗ ಅದು ಭಾಳ ತಾರಕಕ್ಕೇರಿತ್ತು ಆ ಸಂದರ್ಭದಲ್ಲಿ. मैं उर्मिया में था, मेरा MBBS चल रहा है, फाइनल ईयर है. मैं उधर था, इमीडिएटली वॉर स्टार्ट हो गया मेरे सिटी में. ब्लास्ट की आवाज़ें थी रात के 3-4 बजे. हॉस्टल में भी थोड़े लगता था, डर जैसा माहौल था. फिर नेक्स्ट डे हमारी एम्बेसी ने कहा कि हम निकलेंगे. हमें कॉल आई, हमारे पासपोर्ट जमा किए, हर चीज़ बहुत हेल्प की. बहुत कोऑपरेटिव गवर्नमेंट है हमारी, बहुत. और सर वॉर था, डर का माहौल था, और क्या था सर, और कुछ भी. बस हम नहीं, सारे बच्चे डरे हुए थे. लोकेशंस पे डिपेंड कर रहा था सर. हमारे यहाँ तो थोड़ा कम था, बाकी तेहरान वगैरह जो साइड है, जो उनका कैपिटल, उस साइड लोग ख़राब थे. हमारा सिटी उतना बड़ा नहीं था सर. उर्मिया सिटी था, उतना बड़ा नहीं था, बस सही था. वहाँ हालत जब हमें इवैक्यूएट किया तो उतने ख़राब हालत नहीं थे. आप कहाँ रह रही थी ईरान में? उर्मिया में. कब से रह रही थी? जब से एडमिशन हुआ है 3 साल से, 4 साल से. हम उर्मिया से अर्मेनिया गए बस के थ्रू. फिर बस में हमें एक दिन के लिए डॉम में रखा. उस डॉम में ऑलरेडी कुछ इंडियन स्टूडेंट्स थे, तो उन्होंने हमारी बहुत हेल्प करी. फिर वहाँ से हमें अर्मेनिया एयरपोर्ट पे लेके गए और वहाँ से फिर दोहा एयरपोर्ट पे थोड़ा रिफ्यूलिंग के लिए, प्लेन को रिफ्यूलिंग के लिए थोड़ा वेट किया. उसके बाद फिर इंडिया ने. मैं लास्ट ईयर स्टूडेंट होगा, MBBS लास्ट ईयर 5th ईयर स्टूडेंट. तो यहाँ कहाँ रहने वाले हैं? मैं अनंतनाग JNK से हूँ. इतना लंबा सफ़र क्या था, क्या रहा, किस तरह से चुनौती रही, कहाँ पे रहते थे और कितने बच्चों को लिया जो आपके साथी थे? हम 110 बच्चे थे, एक ही यूनिवर्सिटी के, उर्मिया यूनिवर्सिटी ऑफ मेडिकल साइंस के. तो पहले हम आर्मीनिया गया बाय रोड. तो फिर आर्मीनिया से दिल्ली गया स्पेशल. कितना भय का माहौल था? डर का माहौल तो है ही, क्योंकि जंग था. तो जब ड्रोन देखे, मिसाइल देखे तो डर था. तो भारत सरकार ने जब आपसे बातचीत करी तो उसके बाद लंबा सफ़र कैसे तय किया? 600 किलोमीटर करीब था. गवर्नमेंट ने कोऑपरेट किया, हमने भी कोऑपरेट. ಯುದ್ಧ ಪೀಡಿತ ಇರಾನ್ನಿಂದ ಭಾರತಕ್ಕೆ ಬಂದಂಥ 2ನೇ ಫ್ಲೈಟ್, ಇರಾನ್ನಲ್ಲಿ ಸಿಲುಕಿದ್ದವ್ರನ್ನ ಹೊತ್ತು ತಂದ 2ನೇ ಫ್ಲೈಟ್ ದೆಹಲಿ ಏರ್ಪೋರ್ಟ್ಗೆ ಈಗ ಬಂದು ಲ್ಯಾಂಡ್ ಆಗಿದೆ. ವಿಮಾನದಲ್ಲಿ ರಾಯಭಾರಿಗಳ ಕುಟುಂಬದವರು ಬಂದಂಥ ಮಾಹಿತಿ ಇದೆ. 2ನೇ ಫ್ಲೈಟ್ ಈಗ ಬಂದಿರೋದು. ಆಪರೇಷನ್ ಸಿಂಧು ಮೂಲಕ ಭಾರತೀಯರ ಸ್ಥಳಾಂತರ ಕಾರ್ಯಾಚರಣೆ ನಡೀತಾ ಇದೆ. ಯುದ್ಧ ಪೀಡಿತ ಇರಾನ್ನಿಂದ 2ನೇ ಫ್ಲೈಟ್ ದೆಹಲಿಗೆ ಬಂದಿಳಿದಿದೆ. ಈಗ ಇರಾನ್ನಲ್ಲಿ ಸಿಲುಕಿದ್ದವ್ರನ್ನ ಹೊತ್ತು ತಂದಂಥ 2ನೇ ಫ್ಲೈಟ್ ಇದು. ದೆಹಲಿ ಏರ್ಪೋರ್ಟ್ಗೆ 2ನೇ ವಿಮಾನ ಆಗಮಿಸಿದೆ. ಇನ್ನು ಫಸ್ಟ್ ಫ್ಲೈಟ್ನಲ್ಲಿ ಮೊದಲ ಫ್ಲೈಟ್ ಏನು ಬಂತು, ಅದರಲ್ಲಿ ವಿದ್ಯಾರ್ಥಿಗಳಿದ್ದರು, ಇದರಲ್ಲಿ ರಾಯಭಾರಿಗಳ ಕುಟುಂಬದವರು ಬಂದ ಮಾಹಿತಿ ಇದೆ.